ಜೈ ಬಜರಂಗ ಸ್ಪೋರ್ಟ್ಸ್. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಫಸ್ಟ್ ಕಾಲ್ HMT ಕಾಲನಿ ಬಾಯ್ಸ್ ವಿರುದ್ಧ LV ಸ್ಪೋರ್ಟ್. ಪ್ರಥಮ ಸೆಮಿಫೈನಲ್ ಮುಗಿದ ನಂತರ ಎರಡನೇ ಸೆಮಿಫೈನಲ್ ಪಂದ್ಯ HMT ಕಾಲನಿ ಬಾಯ್ಸ್ ವಿರುದ್ಧ LV ಸ್ಪೋರ್ಟ್. ಹಲೋ ಮುರಳಿ ಅವರು ಎಲ್ಲಿದ್ರು ಅಂಕಣಕ್ಕೆ ಆಗಮಿಸಬೇಕು. ಪ್ರಥಮ ಸೆಮಿಫೈನಲ್ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನಾಗರಾಜು ಮೇಷ್ಟ್ರರವರು, ಅಗ್ನಿಕುಲ ಕ್ಷತ್ರಿಯ ಮುಖಂಡರು ಶ್ರೀನಗರ, ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮೂಲಕ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹೃದಯಪೂರ್ವಕವಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ. ಶ್ರೀಯುತ ನಾಗರಾಜು ಮೇಷ್ಟ್ರರವರು, ಅಗ್ನಿಕುಲ ಕ್ಷತ್ರಿಯ ಮುಖಂಡರು ಶ್ರೀನಗರ, ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ. 3, 2, 1 ಕಬಡ್ಡಿ ಪ್ರಥಮ ಸೆಮಿಫೈನಲ್ ಪಂದ್ಯ. ನಮ್ಮ ಪ್ರೇಕ್ಷಕರು ಯಾಕೋ ಮೂಕ ವಿಸ್ಮಿತರಾಗಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಪ್ರೇಕ್ಷಕರೇ. ಅದ್ಭುತವಾದ ರೋಚಕ ಪಂದ್ಯ. ಪ್ರೇಕ್ಷಕರೇ, ಚಳಿ ಹೋಗ್ಬೇಕು ಅಂದ್ರೆ ನಿಮ್ಮ ಚಪ್ಪಾಳೆ ಬರ್ತಾ ಇದ್ರೆ ಆಟದಲ್ಲಿ ರೋಚಕತೆಯನ್ನು ಕೂಡ ಗಮನಿಸಬಹುದು. ಒಂದು ಅದ್ಭುತವಾದ ಪಂದ್ಯ. ಪ್ರಥಮ ಸೆಮಿಫೈನಲ್ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಸ್ಯ ರಾಯಲ್ಸ್ ಅಕಾಡೆಮಿ ಬೆಂಗಳೂರು 7 ಆಟಗಾರರ ನಡುವೆ ತಮ್ಮ ಪ್ರಥಮ ದಾಳಿ. ಓಹೋ, ಒಂದು ಉತ್ತಮವಾದ ದಾಳಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರೊ ಕಬಡ್ಡಿಯ ತಾರೆಯರಾದ ಕರ್ನಾಟಕದ ಹೆಮ್ಮೆಯ ಪ್ರತಿಭೆಗಳು ಸುಕೇಶ್ ಹೆಗಡೆ ಮತ್ತು ಪ್ರಶಾಂತ್ ಕುಮಾರ್ ರೈ ಹಲವಾರು ಬಾರಿ ಕರ್ನಾಟಕ ರಾಜ್ಯ ತಂಡವನ್ನ ಕೂಡ ಪ್ರತಿನಿಧಿಸಿದಂಥ, ಪ್ರೊ ಕಬಡ್ಡಿಯಲ್ಲೂ ಕೂಡ ಮಿಂಚಿನ ಸಂಚಲನವನ್ನ ಉಂಟು ಮಾಡಿದಂಥ ಸುಕೇಶ್ ಹೆಗಡೆ ಮತ್ತು ಪ್ರಶಾಂತ್ ಕುಮಾರ್ ರೈ ಒಂದು ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಈ ಬಾರಿ ದಾಳಿಯ ವಿಭಾಗದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆನಂದ್ ಅದ್ಭುತವಾದ ಪ್ರತಿಭೆ, ಹಲವಾರು ಪಂದ್ಯಾವಳಿಯನ್ನು ಆಡಿರುವಂತ ಅನುಭವಿ ಆಟಗಾರ, ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಕೂಡ ಪ್ರತಿನಿಧಿಸಿದ್ದಾರೆ. ದಾಳಿಯ ವಿಭಾಗದಲ್ಲಿ ರಾಯಲ್ಸ್ ಅಕಾಡೆಮಿ ತಂಡದ ಮನೋಜ್ ಈ ಒಂದು ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಒಂದು ಪ್ರೋ ಮಾದರಿಯ ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಈ ಒಂದು ಪಂದ್ಯಾವಳಿಯಲ್ಲಿ 43 ತಂಡಗಳು ಭಾಗವಹಿಸಿದ್ದಾವೆ. ಈಗಾಗಲೇ ಪ್ರಶಸ್ತಿಯ ಸುತ್ತಿಗೆ 4 ತಂಡಗಳು ಮಾತ್ರ ಅವಕಾಶವನ್ನ ಪಡೆದುಕೊಂಡಿದ್ದಾವೆ. ಈ ಬಾರಿ ಮನೋಜ್ ಅದ್ಭುತವಾದ ದಾಳಿ, 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ರಾಯಲ್ಸ್
ಅಕಾಡೆಮಿ ಬೆಂಗಳೂರು ತಂಡಕ್ಕೆ ನಮ್ಮ ಪ್ರೇಕ್ಷಕರು ಯಾಕೋ ಮೂಕ ವಿಸ್ಮಿತರಾಗಿದ್ದಾರೆ. ನಿಮ್ಮ ಜೋರಾದ ಚಪ್ಪಾಳೆ ಬಂದ್ರೆ ಇನ್ನಷ್ಟು ಪಂದ್ಯದಲ್ಲಿ ರೋಚಕತೆಯನ್ನ ಗಮನಿಸಬಹುದು ಪ್ರೇಕ್ಷಕರು ತಮ್ಮ ಉಸಿರನ್ನ ಬಿಗಿ ಹಿಡಿದು ಯಾಕೋ ಪಂದ್ಯವನ್ನ ನೋಡ್ತಾ ಇದ್ದಾಗ ಕಾಣಿಸ್ತಾ ಇದೆ. ಒಂದು ಹೈ ವೋಲ್ಟೇಜ್ ಪಂದ್ಯ, ಪ್ರತಿಯೊಂದು ದಾಳಿ ಪ್ರತಿಯೊಂದು ಹಿಡಿತದಲ್ಲೂ ಕೂಡ ಅದ್ಭುತವಾದ ಆಟವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಉತ್ತಮವಾದ ದಾಳಿಯ ಪ್ರದರ್ಶನ. ರಾಯಲ್ಸ್ ಅಕಾಡೆಮಿ ಬೆಂಗಳೂರು 3, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 2. ಈ ಒಂದು ಪಂದ್ಯಾವಳಿಯ ಆಯೋಜನೆಯಲ್ಲಿ ಮುಖ್ಯ ಕಾರ್ಯವನ್ನು ನಿರ್ವಹಿಸಿದಂಥವರು ಶ್ರೀಯುತ ವಾಸುರವರು, ಶ್ರೀಯುತ ಹರೀಶ್ ನಾಯಕ್ ರವರು, ಹಾಗೆ ಶ್ರೀಯುತ ಮನ್ನೂರವರು ಮತ್ತು ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳ ಓಹೋ ಅದ್ಭುತವಾದ ಎಸ್ಕೇಪ್. ಕ್ಷಣಾರ್ಧದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಚಳ್ಳೆ ಹಣ್ಣನ್ನು ತಿನ್ನಿಸಿದರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ವೇಗದ ಡುಬ್ಕಿಯನ್ನ ನಿಧಾನವಾಗಿ ಹೊಡೆದರೂ ಕೂಡ 2 ಅಂಕ ರಾಯಲ್ಸ್ ಅಕಾಡೆಮಿ ತಂಡಕ್ಕೆ. ರಾಯಲ್ಸ್ ಅಕಾಡೆಮಿ 5, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 2. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರೊ ಕಬಡ್ಡಿಯ ತಾರೆಯರು ಸುಕೇಶ್ ಹೆಗಡೆ ಮತ್ತು ಪ್ರಶಾಂತ್ ಕುಮಾರ್ ರೈ, ಈ 2 ತಾರೆಯರು ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ. ಮತ್ತೊಮ್ಮೆ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ ಮನೋಜ್ 4 ಆಟಗಾರರ ನಡುವೆ ಒಂದು ವೇಗದ ದಾಳಿಯೊಂದಿಗೆ ಏಕಾಂಗಿಯಾಗಿ ಆ ಒಂದು ದಾಳಿಯ ವಿಭಾಗದಲ್ಲಿ ಅಂಕವನ್ನ ಪಡ್ಕೊಳ್ತಾ ಇರುವಂತ ಮನೋಜ್. ಓಹೋ ಸೂಪರ್ ಟ್ಯಾಕಲ್. ಈಗಾಗಲೇ ರಾಯಲ್ಸ್ ಅಕಾಡೆಮಿ 7, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 5. ಈ ಬಾರಿ ದಾಳಿಯ ವಿಭಾಗದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ ಆನಂದ್, ಸ್ಟಾರ್ ರೈಡರ್. 6 ಆಟಗಾರರ ನಡುವೆ ಈ ಒಂದು
ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಪಂದ್ಯಾವಳಿಯ ಮುಖ್ಯ ಆಯೋಜನೆಯಲ್ಲಿ ಶ್ರೀಯುತ ವಾಸುರವರು, ಶ್ರೀಯುತ ಹರೀಶ್ ನಾಯ್ಕರವರು ಹಾಗೆ ಶ್ರೀಯುತ ಮನ್ನೂರ್ ಅವರು, ಜೊತೆಯಲ್ಲಿ ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ ದೊಡ್ಡಬಳ್ಳಾಪುರ ಈ ಎಲ್ಲ ಸದಸ್ಯರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ದಾಳಿಯ ವಿಭಾಗದಲ್ಲಿ ಮನೋಜ್ ಸೆಲ್ಫ್ ಔಟ್, ಥರ್ಡ್ ರೈಡ್. ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಕಬಡ್ಡಿ ಕ್ಲಬ್ ಡೂ ಆರ್ ಡೈ, ಮಾಡುವಿಲ್ಲವೇ ಮಾಡಿ. ಚಾರಿ ಮಿಸ್ಟೇಕ್, ಒಂದು ಅಂಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಸ್ಕೋರ್ ಸಮಬಲ 7 ಸಮದಲ್ಲಿ ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಡೆಯೋದಕ್ಕೆ ಸ್ಥಳದ ಅವಕಾಶವನ್ನ ಶ್ರೀಯುತ SV ಕೃಷ್ಣಮೂರ್ತಿ ಅವರು, ಈ ಬಾರಿ ದಾಳಿಯಲ್ಲಿ ಆನಂದ್, ಒಂದು ಉತ್ತಮವಾದ ದಾಳಿಯ ಪ್ರದರ್ಶನ ಆನಂದ್ ಅವರಿಂದ. ದಾಳಿಯ ವಿಭಾಗದಲ್ಲಿ ಮಂಜೇಶ್, ಯುವ ಪ್ರತಿಭೆ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರರ ನಡುವೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಮಾರ್ಗದರ್ಶಕರು, ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ರೆಫ್ರಿ ಬೋರ್ಡ್ನ ಎಕ್ಸ್ ಚೇರ್ಮನ್ ಆಗಿದ್ದಂತಹ ಶ್ರೀಯುತ HL ಶಾಮಣ್ಣಗೌಡ್ರವರ ನೇತೃತ್ವದಲ್ಲಿ ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ ದೊಡ್ಡಬಳ್ಳಾಪುರ, ದುರ್ಗಾಪುರ ಇವರ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ರೆಫ್ರಿ ಬೋರ್ಡ್ನ ಚೇರ್ಮನ್ ಆಗಿರುವಂತಹ ಶ್ರೀಯುತ ಜಯರಾಮ್ ಅವರು ಕೂಡ ಈ ಒಂದು ಪಂದ್ಯಾವಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ದಾಳಿಯ ವಿಭಾಗದಲ್ಲಿ ಯಾವುದೇ ಅಂಕ ಇಲ್ಲ, ಒಂದು ಎಂಟಿ ರೈಡ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 9, ರಾಯಲ್ಸ್ ಅಕಾಡೆಮಿ 8. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಆನಂದ, ಅದ್ಭುತವಾದ ಹಿಡಿತ, ಓಹೋ ಸೂಪರ್ ಟ್ಯಾಕಲ್. ಇಂಥ ಹಿಡಿತಕ್ಕೆ ಪ್ರೇಕ್ಷಕರು ನಿಮ್ಮ ಚಪ್ಪಾಳೆ ಜೋರಾಗಿ ಬರಬೇಕು. 3 ಆಟಗಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಪ್ರೇಕ್ಷಕರು ರಾಯಲ್ಸ್ ಅಕಾಡೆಮಿ 10, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 9. ದಯವಿಟ್ಟು ಅಂಕಣದ ಮಧ್ಯಭಾಗದಲ್ಲಿ ಪ್ರೇಕ್ಷಕರು ನೀವೆಲ್ಲರೂ ಗ್ಯಾಲರಿಗೆ ಹೋಗಿ ಆಸೀನರಾಗಬೇಕು. ಈ ಒಂದು ಪಂದ್ಯಾವಳಿಯ ಆಯೋಜನೆಯಲ್ಲಿ ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಆಯೋಜಕರಲ್ಲಿ ಮುಖ್ಯ ಕಾರಣಕರ್ತರು ಶ್ರೀಯುತ ವಾಸುರವರು, ಶ್ರೀಯುತ ಹರೀಶ್ ನಾಯ್ಕರವರು ಹಾಗೆ ಮನ್ನೂರ್ ಅವರು, ಜೊತೆಯಲ್ಲಿ ಭಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸಂಘಟಕರ ಸಂಯುಕ್ತ ಆಶ್ರಯದಲ್ಲಿ ಒಂದು ಬೋನಸ್ ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ದಾಳಿಯ ವಿಭಾಗದಲ್ಲಿ ಪಲಾಡ್, ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹ ದಾಢ್ಯತೆ, ಓಹೋ ರೈಡರ್ ಔಟ್, ರೀಚಿಂಗ್ ಫ್ರಮ್ ಔಟ್ಸೈಡ್ ದಿ ಎಂಟ್ರಿ.
ರಾಯಲ್ಸ್ ಅಕಾಡೆಮಿ ಬೆಂಗಳೂರು 12, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 9. ರಾಯಲ್ಸ್ ಅಕಾಡೆಮಿ ತಂಡದ ಪ್ರಮುಖ ದಾಳಿಗಾರ ಮನೋಜ್ ಯಾವುದೇ ಅಂಕ ಇಲ್ಲ. ಮತ್ತೊಮ್ಮೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಸ್ಯ 5 ಆಟಗಾರರ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡ ಯಾವುದೇ ಅಂಕ ಇಲ್ಲ. ಒಂದು ಎಂಟಿ ರೈಡ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕದ ಪ್ರಸಿದ್ಧ ಕಬಡ್ಡಿ ಆಟಗಾರರಾದ ಸುಕೇಶ್ ಹೆಗಡೆ ಮತ್ತು ಪ್ರಶಾಂತ್ ಕುಮಾರ್ ರೈ ಪ್ರೋ ಕಬಡ್ಡಿಯ ತಾರೆಯರು ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಲಿದ್ದಾರೆ. ಥರ್ಡ್ ರೈಡ್, ಡೂ ಆರ್ ಡೈ. Third ride, do or die. ಒಂದು ಉತ್ತಮವಾದ ಹಿಡಿತ. 1 ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಗರಸಭಾ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮುದ್ದಪ್ಪನವರು ಸ್ಥಳೀಯ ಮುಖಂಡರು ಆಗಮಿಸಲಿದ್ದಾರೆ. ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ನಗರಸಭಾ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಮುದ್ದಪ್ಪನವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಶ್ರೀಯುತ ಶಿವಶಂಕರ್ ಅವರು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಶ್ರೀಯುತ TN ನಾಗರಾಜ್ ಅವರು ನೂತನ ತಾಲೂಕು ಅಧ್ಯಕ್ಷರು, ಇವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಅಂಕಣಕ್ಕೆ ಫಸ್ಟ್ ಏಡ್ ಕಿಟ್ ಅನ್ನು ನೀಡಿ ಆದಷ್ಟು ಬೇಗ ರಾಯಲ್ಸ್ ಅಕಾಡೆಮಿ 14, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 10. 14-10 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ. ದಯವಿಟ್ಟು ವಾಲಂಟಿಯರ್ಸ್ ಫಸ್ಟ್ ಏಡ್ ಸ್ಪ್ರೇ ಯಾರ ಹತ್ರನಾದರೂ ಇದ್ರೆ ಆದಷ್ಟು ಬೇಗ ಆಟಗಾರರಿಗೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಉತ್ತಮವಾದ ದಾಳಿ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರೆಫ್ರಿ ಬೋರ್ಡ್ ನ ಚೇರ್ಮನ್ ಆಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ CS ಗಣಾಚಾರಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ವಾಲಂಟಿಯರ್ಸ್ ಆಟಗಾರರಿಗೆ ಸ್ಪ್ರೇ ಅನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಒಂದು ಬೋನಸ್ ಅಂಕ
ರಾಯಲ್ಸ್ ಅಕಾಡೆಮಿ ತಂಡಕ್ಕೆ. ರಾಯಲ್ಸ್ ಅಕಾಡೆಮಿ 15, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 12. 15-12 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ. ಬೆಂಗಳೂರು ತಂಡದ ಪರವಾಗಿ ತಳಿಯ ವಿಭಾಗದಲ್ಲಿ ಆನಂದ್. ಅದ್ಭುತವಾದ ಪ್ರತಿಭೆ, ವೇಗದ ಓಹೋ, ಅದು ಉತ್ತಮವಾದ ಹಿಡಿತ. 1 ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ RWF ನ ಕಬಡ್ಡಿ ಆಟಗಾರರು ಶ್ರೀಯುತ ಕಾವೇರಪ್ಪನವರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಕನ್ವೀನರ್ ಶ್ರೀಯುತ ಶಿವಣ್ಣನವರು ಆಗಮಿಸ್ತಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ. ರಾಯಲ್ಸ್ ಅಕಾಡೆಮಿ 16, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 12. 16-12 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಪ್ರಥಮ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಅದ್ಭುತವಾದ 2 ತಂಡಗಳ ನಡುವೆ ಒಂದು ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನ ಯಾವ ತಂಡಗಳು ಪಡ್ಕೊಳ್ತವೆ ಎಂದು ಕಾದು ನೋಡುವಂತಹ ಕ್ಷಣ. ಯಾವುದೇ ಅಂಕ ಇಲ್ಲ. ರಾಯಲ್ಸ್ ಅಕಾಡೆಮಿ ಡೂ ಆರ್ ಡೈ, ಮಾಡುವಿಲ್ಲವೇ ಮಾಡಿ. ಡಿಸೈಡ್ ರೈಡ್ ನಲ್ಲಿ ರಾಯಲ್ಸ್ ಅಕಾಡೆಮಿ ತಂಡದ ಮಂಜೇಶ್. ಹದಿನಾರು ರಾಯಲ್ಸ್ ಅಕಾಡೆಮಿ, 12 ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಡೂ ಆರ್ ಡೈ ರೈಡ್ ನಲ್ಲಿ ಮಂಜೇಶ್ 5 ಆಟಗಾರರ ನಡುವೆ ಸಾಕಷ್ಟು ವೇಗದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದು ಉತ್ತಮವಾದ ಹಿಡಿತ ರಜತ್ ಅವರಿಂದ, ಅದ್ಭುತವಾದ ಡಬಲ್ ಆಂಕಲ್ ಹೋಲ್ಡ್ ಮುಖೇನ 1 ಅಂಕ ಸೇರ್ಪಡೆ. ಥರ್ಡ್ ರೈಡ್ ಡೂ ಆರ್ ಡೈ ದಾಳಿಯ ವಿಭಾಗದಲ್ಲಿ ಪುರುಷೋತ್ತಮ್ ಪಲಾರ್ಡ್. ಒಂದು ಬೇಡವಾದ ಹಿಡಿತಕ್ಕೆ ಮುಂದಾದ್ರು ಕಿಶೋರ್ ಅವರು. 1 ಅಂಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ರಾಯಲ್ಸ್ ಅಕಾಡೆಮಿ 16, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 14. 16-14 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ KB ಮುದ್ದಪ್ಪನವರು, ನಗರಸಭಾ ಮಾಜಿ ಅಧ್ಯಕ್ಷರು, ದೊಡ್ಡಬಳ್ಳಾಪುರ ನಗರಸಭೆ ಬಿಜೆಪಿ ನಗರ ಅಧ್ಯಕ್ಷರು. 2ನೇ ಕರೆ LV ಸ್ಪೋರ್ಟ್ಸ್ ವಿರುದ್ಧ HMT ಕಾಲನಿ ಬಾಯ್ಸ್. 2ನೇ ಸೆಮಿಫೈನಲ್ ಪಂದ್ಯಕ್ಕೆ ಇದು 2ನೇ ಕರೆ LV ಸ್ಪೋರ್ಟ್ಸ್ ವಿರುದ್ಧ HMT ಕಾಲನಿ ಬಾಯ್ಸ್. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಅಮರೇಂದ್ರ ಅವರು ಆಗಮಿಸ್ತಾರೆ. ಅವರಿಗೂ ಕೂಡ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತ ಸುಸ್ವಾಗತ.
ಹಾಫ್ ಟೈಮ್ ಸ್ಕೋರ್ 16-14 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ದ್ವಿತೀಯಾರ್ಧದ ಪಂದ್ಯ ಆರಂಭ. 2 ಅಂಕದ ಮುನ್ನಡೆಯಲ್ಲಿರುವಂತಹ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಿ ನಾರಾಯಣಸ್ವಾಮಿ ಅವರು, ತಾಲೂಕು ಅಧ್ಯಕ್ಷರು ಬಿಜೆಪಿ, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಶ್ರೀಯುತ ಶಿವಶಂಕರ್ ಅವರು, ಶಂಕರಿ ಮಾಜಿ ಅಧ್ಯಕ್ಷರು, ನಗರಸಭಾ ಸ್ಥಾಯಿ ಸಮಿತಿ, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಹಾಗೆ ಶ್ರೀಯುತ TN ನಾಗರಾಜರವರು, ಬಿಜೆಪಿ ಮುಖಂಡರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತ. ರಾಯಲ್ಸ್ ಅಕಾಡೆಮಿ 17, ಅಮೃತ ಸ್ಪೋರ್ಟ್ಸ್ ಕ್ಲಬ್ 15. ಒಂದು ಉತ್ತಮವಾದ ದಾಳಿಯ ಪ್ರದರ್ಶನ. 2 ಅಂಕದ ಸೇರ್ಪಡೆಯೊಂದಿಗೆ ಸ್ಕೋರ್ ಸಮಬಲ 17 ಸಮ. ಅದ್ಭುತವಾದ ಒಂದು ಪಂದ್ಯ. 17 ಸಮದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ರಾಯಲ್ಸ್ ಅಕಾಡೆಮಿ ತಂಡದ ಮನೋಜ್ ಪ್ರಮುಖ ದಾಳಿಗಾರ. 7 ಆಟಗಾರ ನಡುವೆ ಕಾದು ನೋಡೋಣ. ಕೊನೆಯ ದಾಳಿಗಾರ ಅಂಕವನ್ನ ಪಡೆಯಲೇಬೇಕಾದ ಒತ್ತಡ. ಒಂದು ಉತ್ತಮವಾದ ದಾಳಿ. ಒಂದು ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನವರ ಸಂಯುಕ್ತ ಆಶ್ರಯದಲ್ಲಿ 18 ಸಮಬಲ ಹೋರಾಟದಲ್ಲಿ ಈ ಒಂದು ಪಂದ್ಯ. ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ ಮನೋಜ್, ಯುವ ಪ್ರತಿಭೆ, ಹಲವಾರು ಪಂದ್ಯಾವಳಿಯನ್ನು ಆಡಿರುವಂತಹ ಅನುಭವಿ ಆಟಗಾರ. ಅದ್ಭುತವಾದ ಒಂದು ಪಾದಗಳ ಚಲನೆಯೊಂದಿಗೆ 7 ಆಟಗಾರರ ನಡುವೆ ಸಾಕಷ್ಟು ವೇಗದ ದಾಳಿ. ಓಹೋ, ಈಗಾಗಲೇ ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 2 ಅಂಕದ ಸೇರ್ಪಡೆ ಆಗಿದೆ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಇದರೊಂದಿಗೆ ಸ್ಕೋರ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು 20, ಅಮೃತ ಸ್ಪೋರ್ಟ್ಸ್ ಕ್ಲಬ್ 18. ಇಪ್ಪತ್ತು 18 2 ಅಂಕದ ಮುನ್ನಡೆಯಲ್ಲಿರುವಂತಹ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಎರಡು ಅಂಕದ ಮುನ್ನಡೆಯಲ್ಲಿರುವಂತಹ ರಾಯಲ್ಸ್ ಅಕಾಡೆಮಿ ದಾಳಿಯ ವಿಭಾಗದಲ್ಲಿ ಪೊಲಾರ್ಡ್ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ. ಓಹೋ, ಅದ್ಭುತವಾದ ಹಿಡಿತ, ಸೂಪರ್ ಟಾಕರ್. ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು ಪ್ರೇಕ್ಷಕರೇ. ಅದ್ಭುತವಾದ ಒಂದು ಹಿಡಿತದೊಂದಿಗೆ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗಿದೆ. ಇದರೊಂದಿಗೆ 22 ರಾಯಲ್ಸ್ ಅಕಾಡೆಮಿ, 18 ಅಮೃತ ಸ್ಪೋರ್ಟ್ಸ್ ಕ್ಲಬ್. 22-18 ಇನ್ ಫೇವರ್ ಆಫ್ ರಾಯಲ್ಸ್ ಅಕಾಡೆಮಿ ಬೆಂಗಳೂರು. ಪ್ರೇಕ್ಷಕರ ಗಮನಿಸ್ತಾ ಇದ್ದೀರಿ, ಮನೋಜ್ ಕೆಲವು ನಿಮಿಷಗಳಿಂದ ತಮ್ಮ ತಂಡಕ್ಕೆ ಏಕಾಂಗಿಯಾಗಿ
ಅಂಕವನ್ನ ಪಡೆದುಕೊಳ್ಳೋದ್ರ ಮೂಲಕ ಆಸರಾಗ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಯುವ ಪ್ರತಿಭೆಗಳು ನಮ್ಮ ಭಾರತೀಯ ದೇಶೀಯ ಕ್ರೀಡೆಯಾದ ಕಬಡ್ಡಿಯನ್ನ ಬಹಳ ಅದ್ಭುತವಾಗಿ ಈ ಒಂದು ದೊಡ್ಡಬಳ್ಳಾಪುರದ ಇತಿಹಾಸದಲ್ಲೇ ಇದೇ ಪ್ರಪ್ರಥಮ ಬಾರಿಗೆ ಆಯೋಜಿಸಿದಂತಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಓಹೋ, ಮತ್ತೊಮ್ಮೆ ಅದ್ಭುತವಾದ ಹಿಡಿತ, 2 ಅಂಕದ ಸೇರ್ಪಡೆ. ಇಂತಹ ಸೂಪರ್ ಟ್ಯಾಕಲ್ಗಳೇ ಹಲವಾರು ಪಂದ್ಯಾವಳಿಯ ಚಿತ್ರಣವನ್ನೇ ಬದಲಿಸಿದಾವೆ. 2 ಅಂಕದ ಸೇರ್ಪಡೆ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ರಾಯಲ್ಸ್ ಅಕಾಡೆಮಿ ಬೆಂಗಳೂರು 24, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 18. ಈಗಾಗಲೇ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೆ ಮುಖ್ಯ ಮಾರ್ಗದರ್ಶಕರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾದಂತಹ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ HL ಶಾಮಣ್ಣಗೌಡರವರ ನೇತೃತ್ವದಲ್ಲಿ ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿ. ಥರ್ಡ್ ರೈಡ್, ಡೂ ಆರ್ ಡೈ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದಂತ ಶ್ರೀಯುತ ಮುದ್ದಪ್ಪನವರು, ನಗರಸಭಾ ಮಾಜಿ ಅಧ್ಯಕ್ಷರು, ಸ್ಥಳೀಯ ಮುಖಂಡರು ಅವರು ಸಹ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ. ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ದೊಡ್ಡಬಳ್ಳಾಪುರ. ಉತ್ತಮವಾದ ದಾಳಿಯ ಪ್ರದರ್ಶನ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹವನ್ನು ನೀಡಿದಂಥ ಶ್ರೀಯುತ ಮುದ್ದಪ್ಪನವರು, ನಗರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಮುಖಂಡರು, ಜೊತೆಯಲ್ಲಿ ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ನೀಡಿದ್ದಾರೆ. ಶ್ರೀಯುತ ಮುದ್ದಪ್ಪನವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಅಭಿನಂದನೆಯನ್ನ ಸಲ್ಲಿಸೋಣ. ಈಗಾಗಲೇ ಒಂದು ಅದ್ಭುತವಾದ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ರಾಯಲ್ಸ್ ಅಕಾಡೆಮಿ 24, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 21. ಅದು ಉತ್ತಮವಾದ ಹಿಡಿತ. 1+2 3 ಪಾಯಿಂಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಈಗಾಗಲೇ ಸಮಬಲದೊಂದಿಗೆ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 2 ಅಂಕದ ಸೇರ್ಪಡೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 26, ರಾಯಲ್ಸ್ ಅಕಾಡೆಮಿ 24. 2 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದು ಅದ್ಭುತವಾದ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ. 26-24. Substitution 1 in, 13 out. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರೋ ಕಬಡ್ಡಿಯ ತಾರೆಯರಾದ ಸುಕೇಶ್ ಹೆಗಡೆ ಮತ್ತು ಪ್ರಶಾಂತ್ ಕುಮಾರ್ ರೈ ಅವರು ಕೂಡ ಆಗಮಿಸಲಿದ್ದಾರೆ. ಉತ್ತಮವಾದ ದಾಳಿ ಮನೋಜ್ ಅವರಿಂದ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 26, ರಾಯಲ್ಸ್ ಅಕಾಡೆಮಿ 25. 1 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಒಂದು ಹೈ ವೋಲ್ಟೇಜ್ ಪಂದ್ಯ, ಉತ್ತಮವಾದ ಹಿಡಿತ, ಮತ್ತೆ ಸ್ಕೋರ್ ಸಮ ಬಲ.
ಸಮಬಲ ಹೋರಾಟದಲ್ಲಿ ಈ ಒಂದು ಪಂದ್ಯ 26 ಸಮ. ಈ ಒಂದು ಪಂದ್ಯಾವಳಿ ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೆ. ಪ್ರಪ್ರಥಮ ಬಾರಿಗೆ ಯೂಟ್ಯೂಬ್ ಚಾನಲ್ ಆದ ವಾಯ್ಸ್ ಸ್ಪೋರ್ಟ್ಸ್ ಮತ್ತು M9 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನೇರ ಪ್ರಸಾರವನ್ನು ನೀಡಲಾಗ್ತಾ ಇದೆ. 26 ಈಚ್ ಸಮಬಲ ಹೋರಾಟದಲ್ಲಿ ಈ ಒಂದು ಪಂದ್ಯ. ಅದ್ಭುತವಾದ ದಾಳಿಗಾರ ಮನೋಜ್, ಆ ತಂಡದ ಬೆನ್ನೆಲುಬು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಂದ್ಯದ ಆರಂಭದಿಂದಲೂ ಕೂಡ ಸತತವಾಗಿ ದಾಳಿಯ ವಿಭಾಗ. ಈ ಬಾರಿ ಪೊಲಾರ್ಡ್, ಪುರುಷೋತ್ತಮ್ ಪೊಲಾರ್ಡ್ ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹ ದಾಢ್ಯತನ ಹೊಂದಿರುವಂತ ಆಟಗಾರ. 7 ಆಟಗಾರರ ನಡುವೆ ಮಂಜೇಶ್ ಒಂದು ಮಿಸ್ಟೇಕ್ ಅನ್ನು ಮಾಡಿದ್ರು. ಬೇಡವಾದ ಒಂದು ಟ್ಯಾಕಲ್ಗೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲಾರ್ಡ್ ಅವರು ಒಂದು ಅಂಕವನ್ನ ಪಡೆದುಕೊಂಡಿದ್ದಾರೆ. ಹಲೋ ಸರ್, ಜಯರಾಮ್ ಸರ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 27, ರಾಯಲ್ಸ್ ಅಕಾಡೆಮಿ 26. 27-26. ವಾಲಂಟಿಯರ್ ಇನ್ಚಾರ್ಜ್ ಯಾರಿದ್ದಾರೆ ಇಲ್ಲಿ ಬನ್ನಿ. ಮತ್ತೊಮ್ಮೆ ಪೊಲಾರ್ಡ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಲಿಷ್ಠವಾದ ಆಟಗಾರ. 1 ಅಂಕದ ಮುನ್ನಡೆಯಲ್ಲಿರುವಂತಹ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಚಾರಿ ಮಿಸ್ಟೇಕ್ ಅನ್ನ ಮಾಡಿದ್ರು. 2 ಅಂಕದ ಸೇರ್ಪಡೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಇದರೊಂದಿಗೆ 3 ಅಂಕದ ಮುನ್ನಡೆ. ಡೂ ಆರ್ ಡೈ, ಥರ್ಡ್ ರೈಡ್, ಡಿಸೈಡ್ ರೈಡ್, ಮಾಡು ಇಲ್ಲವೇ ಮಡಿ. 29 ಅಮೃತ್ ಸ್ಪೋರ್ಟ್ಸ್ ಕ್ಲಬ್, 26 ರಾಯಲ್ಸ್ ಅಕಾಡೆಮಿ ಬೆಂಗಳೂರು. 29-26. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬಜರಂಗಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಒಂದು ಬೋನಸ್ ಅಂಕ ರಾಯಲ್ಸ್ ಅಕಾಡೆಮಿ ತಂಡಕ್ಕೆ. ಈ ಒಂದು ಕಬಡ್ಡಿಯ ಆಯೋಜಕರು ಹರೀಶ್ ಅಥವಾ ವಾಸು ಅವರು, ಶ್ರೀಯುತ ಜಯರಾಮ್ ಸರ್ ಅವರು ನಿಮಗಾಗಿ ಕರೆಯನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಹರೀಶ್ ಅವರು ಅಥವಾ ಶ್ರೀಯುತ ವಾಸುರ್ ಅವರು ನಿಮಗಾಗಿ ಜಯರಾಮ್ ಸರ್ ಅವರು ಕರೆಯನ್ನು ನೀಡ್ತಾ ಇದ್ದಾರೆ. ದಾಳಿಯ ವಿಭಾಗದಲ್ಲಿ ಆನಂದ್, ಚಿಕ್ಕ ಬಾಲಕರಿಂದಲೂ ಕೂಡ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆನಂದ್ ಅವರ ಅಭಿಮಾನಿ ಯುವ ಪ್ರತಿಭೆಗಳು. ಈಗಾಗಲೇ ಆನಂದ್ ಅವರು ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಜೊತೆಯಲ್ಲಿ ಪ್ರೋ ಕಬಡ್ಡಿಯಲ್ಲಿ 6ನೇ ಆವೃತ್ತಿಯಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಕೂಡ ಪ್ರತಿನಿಧಿಸಿದಂತ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಪ್ರೇಕ್ಷಕರೇ. ಕೆಲವರಿಗೆ ಆಟವೇ ಜೀವವಾದ್ರೆ ಇನ್ನು ಕೆಲವರಿಗೆ ಜೀವನವೇ ಆಟ. ಈ ಒಂದು ಕ್ರೀಡೆಯಿಂದಲೂ ಕೂಡ ಸಾಕಷ್ಟು ಕ್ರೀಡಾಪಟುಗಳು ತಮ್ಮ ಜೀವನವನ್ನ ರೂಪಿಸಿಕೊಳ್ತಾ ಇದ್ದಾರೆ. ದಾಳಿಯ ವಿಭಾಗದಲ್ಲಿ ಮನೋಜ್ ಒಂದು ಬೋನಸ್ ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 29, ರಾಯಲ್ಸ್ ಅಕಾಡೆಮಿ 28. 1 ಅಂಕದ ಮುನ್ನಡೆ. ಸೂಪರ್ ರೈಡ್. ಸೂಪರ್ ರೈಡ್. ದಯವಿಟ್ಟು ಆಟಗಾರರು ಆರ್ಗ್ಯೂ ಮಾಡುವಂತಿಲ್ಲ. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ತಮ್ಮ ಶಿಸ್ತನ್ನ ಕಾಪಾಡಬೇಕು. ಕಬಡ್ಡಿ ಕ್ರೀಡೆ ಶಿಸ್ತುಬದ್ಧವಾದ ಕ್ರೀಡೆ. ಚೆಸ್ ನಂಬರ್ 5 ಗ್ರೀನ್ ಕಾರ್ಡ್ನ ವಾರ್ನಿಂಗ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ತೀರ್ಪುಗಾರರ ಒಂದು ತೀರ್ಮಾನಕ್ಕೆ ಆರ್ಗ್ಯೂ ಅನ್ನು ಮಾಡುವಂತಿಲ್ಲ.
32 ಅಮೃತ್ ಸ್ಪೋರ್ಟ್ಸ್ ಕ್ಲಬ್, 28 ರಾಯಲ್ಸ್ ಅಕಾಡೆಮಿ ಬೆಂಗಳೂರು. 32-28 ಒಂದು ಅಂಕ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡಕ್ಕೆ. 32-29 ಮತ್ತೊಮ್ಮೆ ದಾಳಿಯ ವಿಭಾಗದಲ್ಲಿ ಆನಂದ್. ಓಹೋ, 2+2 4 ಅಂಕದ ಸೇರ್ಪಡೆ ಆಗ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 36, ರಾಯಲ್ಸ್ ಅಕಾಡೆಮಿ 29. 36-29. ಅದ್ಭುತವಾದ ಹಲೋ ತೀರ್ಪು ಕರೆಕ್ಟ್ ಆಗಿದೆ, ಅತ್ಯುತ್ತಮ ತೀರ್ಪು. ಮೂವತ್ತಾರು 29 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಅದ್ಭುತವಾದ ಪ್ರಥಮ ಸೆಮಿಫೈನಲ್ ಪಂದ್ಯ. ಗುರ್ರಾಜ್ ಸ್ಕೋರ್ ಹೇಳಿ ಎಷ್ಟು ಅಂತ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 36, ರಾಯಲ್ಸ್ ಅಕಾಡೆಮಿ 29. 36-29 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದು ಅದ್ಭುತವಾದ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ. ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡದ ಪ್ರಮುಖ ದಾಳಿಗಾರ ಮನೋಜ್ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ಆನಂದ್. ಪ್ರೇಕ್ಷಕರಿಂದಲೂ ಕೂಡ ಆನಂದ್ ಆನಂದ್ ಎಂಬ ಒಂದು ನಾಮಜಪವನ್ನು ಕೂಡ ಕೇಳ್ತಾ ಇದ್ದಾವೆ. ಅದ್ಭುತವಾದ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. ಪ್ರೋ ಕಬಡ್ಡಿಯಲ್ಲೂ ಕೂಡ 6ನೇ ಆವೃತ್ತಿಯಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಕೂಡ ಪ್ರತಿನಿಧಿಸಿದ್ದಾರೆ. ಜೊತೆಯಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲೂ ಕೂಡ ಆಡಿರುವಂತಹ ಅನುಭವಿ ಆಟಗಾರ. ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ BC ನಾರಾಯಣ ಸ್ವಾಮಿ ಅವರು, ಮಾಜಿ ಜಿಲ್ಲಾಧ್ಯಕ್ಷರು ಬಿಜೆಪಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ. ಉತ್ತಮವಾದ ದಾಳಿ. ಎರಡು ಅಂಕದ ಸೇರ್ಪಡೆ. ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು, ದಯವಿಟ್ಟು ವೇದಿಕೆಯ ಮೇಲ್ಭಾಗದಲ್ಲಿ ಕುಳಿತಿರುವಂತಹ ಪ್ರೇಕ್ಷಕರಿಗೆ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ದಯವಿಟ್ಟು ಸಹಕರಿಸಿ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ರೋಹಿತ್ ರವರು ಅದ್ಭುತವಾದ ಸೌಂಡ್ ಸಿಸ್ಟಮ್ ಮತ್ತು ಲೈಟಿಂಗ್ಸ್ ನ ವ್ಯವಸ್ಥೆಯನ್ನ ನೀಡಿದಂತಹ ರೋಹಿತ್ ರವರು, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 36, ರಾಯಲ್ಸ್ ಅಕಾಡೆಮಿ 32. 4 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ. 36-32 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ರಜತ್ ಅವರಿಂದ ಉತ್ತಮವಾದ ಹಿಡಿತ. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಥರ್ಡ್ ರೈಟ್ ಡೂ ಆರ್ ಡೈ, ಈಗಾಗಲೇ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀಯುತ ಎ ಮುನಿರಾಜು ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈಗಾಗಲೇ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರರು, ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರರು ಶ್ರೀಯುತ ಸುಕೇಶ್ ಹೆಗಡೆ ಮತ್ತು ಶ್ರೀಯುತ ಪ್ರಶಾಂತ್ ಕುಮಾರ್ ರೈ ಅವರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎ ಹನುಮಂತೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸೋಣ ಪ್ರೋ ಕಬಡ್ಡಿಯ ತಾರೆಯರು.
ಅಂತಿಮ ಕರೆ HMT ಕಾಲನಿ ಬಾಯ್ಸ್ ವಿರುದ್ಧ LV ಸ್ಪೋರ್ಟ್ಸ್. ಎರಡು ತಂಡಗಳಿಗೆ ಅಂತಿಮ ಕರೆ. ಸಿಡಿ ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ 40-32 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಹೆಜ್ಜೆಲೆ ಅಚ್ಚೊತ್ತಿದೆ ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎ ಹನುಮಂತಗೌಡರು ಆಗಮಿಸಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎ ಮುನಿರಾಜ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆ ಪ್ರೋ ಕಬಡ್ಡಿಯ ತಾರೆಯರಾದ ಲಾಸ್ಟ್ ಅಂಡ್ ಫೈನಲ್ ಕಾಲ್ HMT ಕಾಲನಿ ಬಾಯ್ಸ್ ವರ್ಸಸ್ LV ಸ್ಪೋರ್ಟ್ಸ್. ಜಯರಾಮ್ ಸರ್ Third right. ಪ್ರಚಾರಕರ ಬಳಿ ಬನ್ನಿ. 2 or die. ಕೊನೆಯ 3 ನಿಮಿಷದ ಆಟ ಬಾಕಿ ಇರುವಂತೆ ಉತ್ತಮವಾದ ಹಿಡಿತ 1+2 3 ಪಾಯಿಂಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಪೊಲಾರ್ಡ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಬಲಿಷ್ಠವಾದ ಆಟಗಾರ ಪೊಲಾರ್ಡ್. ಜಯರಾಮ್ ಸರ್ HMT ಕಾಲನಿ ಬಾಯ್ಸ್ ವಿರುದ್ಧ LV ಸ್ಪೋರ್ಟ್ಸ್. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಎರಡನೇ ಸೆಮಿಫೈನಲ್ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ 45, ರಾಯಲ್ಸ್ ಅಕಾಡೆಮಿ 33. ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸರ್, ಈಗಾಗಲೇ ಜಯರಾಮ್ ಸರ್ ಬರ್ಬೇಕು ಇಲ್ಲಿ 1 ನಿಮಿಷ. ಇಲ್ಲಿ ಯಾರು ಅಡ್ಡ ನಿಂತಿದ್ದಾರೆ ಸ್ಟೇಜ್ ಅಲ್ಲಿ, ಸ್ವಲ್ಪ ಈ ಕಡೆ ಬನ್ನಿ. ಹಲೋ, ನಂಬರ್ 8 ಯಾರಪ್ಪ ಇದು ಹಾಕೊಂಡಿರೋದು? ಸ್ವಲ್ಪ ಎಲ್ಲ ಈ ಕಡೆ ಬನ್ನಿ ಸರ್, ಎಲ್ಲ ಆ ಕಡೆ ಕಳಿಸಿ ಅವ್ರಿಗೆ. ಈಗಾಗಲೇ ಪ್ರೇಕ್ಷಕರಿಂದಲೂ ಕೂಡ ಹರ್ಷದ್ಗಾರ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ದಾಳಿಗಾರ ಆನಂದ್ ಆ ತಂಡದ ಬೆನ್ನೆಲುಬಾಗಿ ಪಂದ್ಯದ ಆರಂಭದಿಂದಲೂ ಕೂಡ ದಾಳಿಯ ವಿಭಾಗದಲ್ಲಿ ಯಶಸ್ವಿಯಾಗೋದ್ರ ಮೂಲಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಸಾಕಷ್ಟು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾದಂತಹ ದಾಳಿಗಾರ. ಈ ಬಾರಿ ದಾಳಿಯ ವಿಭಾಗದಲ್ಲಿ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ತಂಡದ ಮನೋಜ್. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರರು, ಪ್ರೋ ಕಬಡ್ಡಿಯ ತಾರೆಯರಾದ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಸುಕೇಶ್ ಹೆಗಡೆ ಅವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮತ್ತು ಶ್ರೀಯುತ ಪ್ರಶಾಂತ್ ಕುಮಾರ್ ರೈ ಅವರು, ನೀವೆಲ್ಲರೂ ಕೂಡ ನೋಡಿರ್ಬೋದು, ಪ್ರೋ ಕಬಡ್ಡಿಯಲ್ಲಿ ಕಳೆದ ಬಾರಿ ಕೂಡ ಹರಿಯಾಣ ಸ್ಟೀಲರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ ರೈ ಅವರು ಕೂಡ ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಪ್ರವೇಶಾತಿಯನ್ನು ಪಡ್ಕೊಂಡಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಅಭಿನಂದಿಸೋಣ. ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಉತ್ತಮ ರೀತಿಯಲ್ಲಿ ರಾಯಲ್ಸ್ ಅಕಾಡೆಮಿ ಬೆಂಗಳೂರು ಮನೋಜ್ ಅವರ ನೇತೃತ್ವದ ತಂಡ ಬಹಳ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ರು. ಕೊನೆಯ ಹಂತದಲ್ಲಿ ಪಂದ್ಯದಲ್ಲಿ ಸೋಲನ್ನ ಕಂಡುಕೊಂಡಿದ್ದಾರೆ. ಈ ಒಂದು ಪಂದ್ಯದಲ್ಲಿ ವಿಜಯಶಾಲಿಯಾದಂತಹ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಈಗ ದ್ವಿತೀಯ ಸೆಮಿಫೈನಲ್ ಪಂದ್ಯ LV ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ HMT ಕಾಲನಿ ಬಾಯ್ಸ್. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ